ಪ್ರಿಯ ಸಹೋದರ ಸಹೋದರಿಯರೇ, ದೇವರ ವಾಕ್ಯದಲ್ಲಿ ಯಾಕೋಬನ ಪುಸ್ತಕ 1ನೇ ಅಧ್ಯಾಯ 17ನೇ ವಚನ ಹೀಗೆ ಹೇಳುತ್ತೆ ಅಂದರೆ, ಎವ್ರಿ ಗುಡ್ ಗಿಫ್ಟ್ ಆ್ಯಂಡ್ ಪರ್ಫೆಕ್ಟ್ ಗಿಫ್ಟ್ ಕಮ್ಸ್ ಫ್ರಮ್ ಅಬೌವ್. ಎಲ್ಲ ಒಳ್ಳೆ ವರದಾನ, ಶ್ರೇಷ್ಠ ವರದಾನ ನಮ್ಮ ದೇವರಿಂದ ಬರ್ತದೆ ಅಂತ. ಅನೇಕ ಸರ್ತೆ ನಮಗೆ ಒಂದು ಆಲೋಚನೆ ಅಂದರೆ, ಇದು ನಮಗೆ ನಾವು ಲಕ್ಕಿ ಇದ್ದಕ್ಕೆ ನಾವು ಬಂದೆವು, ಅಥವಾ ಬೇರೆ ಬೇರೆ ಕಾರಣಕ್ಕೆ ನಮಗೆ ಸಂಗತಿಗಳು ನಮ್ಮ ಜೀವನದಲ್ಲಿ ಬಂತು ಅಂತ ನಾವು ಯೋಚಿಸ್ತೇವೆ ಅಲ್ಲ. ಆದರೆ ಇವತ್ತು ನಾವು ದೇವರ ವಾಕ್ಯದಲ್ಲಿ ನೋಡುವ ಹೇಗೆ ಎಲ್ಲ ಒಳ್ಳೆಯ ವರದಾನಕ್ಕೆ, ಫಾರ್ ಎವ್ರಿ ಗುಡ್ ಗಿಫ್ಟ್ ಗಾಡ್ ಈಸ್ ದ ಸೋರ್ಸ್. ದೇವರೇ ನಮಗೆ ಒದಗಿಸುವ ಆತನೂ ಆಗಿದ್ದಾನೆ. ಆ ವಿಷಯದಲ್ಲಿ ಇವತ್ತು ಧ್ಯಾನ ಮಾಡ್ತಾ ಇದ್ದೇವೆ. ಧ್ಯಾನ ಮಾಡುವಾಗ ನಾವು ಪ್ರಾರ್ಥಿಸುವ, ದೇವರೇ ನಮ್ಮ ಹತ್ರ ಮಾತಾಡು. ಇವತ್ತಿನ ವಾಕ್ಯ ನಮಗೆ ಮನ್ನಾಗಿ ಬರಲಿ. ನಾವು ಈ ವಾಕ್ಯವನ್ನು ಕೇಳಿ ಸ್ವಾಮಿ, ನಾವು ಇದರ ಮೇಲೆ ನಮ್ಮ ಮನೆಯನ್ನು ಕಟ್ಕೊಳ್ಳುವಂಗೆ ಕೃಪೆ ಕೊಡಬೇಕಂತ ಎಲ್ಲರೂ ಸೇರಿ ಪ್ರಾರ್ಥನೆ ಮಾಡುವ. ತಂದೆಯಾದ ದೇವರೇ, ಇನ್ನೊಂದು ಆವರ್ತೆ ನಿಮ್ಮ ಸನ್ನಿಧಿಯಲ್ಲಿ ಬರ್ತವೆ ಸ್ವಾಮಿ. ಹೌದು ದೇವರೇ, ನಮ್ಮ ದೇವರು ಒಳ್ಳೆ ದೇವರು, ಮಾಡೋದು ಎಲ್ಲ ಒಳ್ಳೆಯದೇ. ನಮಗೋಸ್ಕರ ಯೋಚಿಸಿದ ಆಲೋಚನೆಗಳು ಅದು ಉನ್ನತವಾಗಿದೆ, ಅದಕ್ಕೆ ಸ್ತೋತ್ರ. ಯು ಆರ್ ದ ಗಿವರ್ ಆಫ್ ಆಲ್ ಗುಡ್ ಗಿಫ್ಟ್ಸ್ ಗಾಡ್. ಲಾರ್ಡ್, ಆಲ್ ಗಿಫ್ಟ್ಸ್ ದಟ್ ವಿ ರಿಸೀವ್ ಇಸ್ ಫ್ರಮ್ ಯು. ಯು ಆರ್ ದ ಸೋರ್ಸ್ ಆಫ್ ಆಲ್ ಅವರ್ ಬ್ಲೆಸ್ಸಿಂಗ್. ಇವತ್ತು ಆ ವಾಕ್ಯವನ್ನು ಧ್ಯಾನ ಮಾಡುವಾಗ ನಮ್ಮ ಹತ್ರ ಮಾತಾಡಿ ಸ್ವಾಮಿ. ನಾವು ಬೇರೆ ಯಾವುದ ಮೇಲೆ ನಾವು ಆತ್ಕೊಳ್ಳೋದಿಲ್ಲ, ನಿಮ್ಮ ವಾಕ್ಯ ಮೇಲೆ ಆತ್ಕೊಳ್ತೇವೆ. ನಿಮ್ಮ ವಾಕ್ಯ ನಮ್ಮನ್ನು ಕಟ್ಟುತ್ತೆ, ನಮಗೆ ಬೋಧಿಸ್ತದೆ ಸ್ವಾಮಿ. ನಿಮಗೆ ಮಹಿಮೆ ಆಗಲಿ. ಯೇಸು ನಾಮದಲ್ಲಿ ಪ್ರಾರ್ಥಿಸ್ತೇವೆ ತಂದೆಯಾದ ದೇವರೇ, ಆಮೀನ್. ಪ್ರಿಯರೇ, ನಾನು ಹೇಳಿದಂಗೆ ಅನೇಕ ಸತಿ ನಾವು ಯೋಚಿಸ್ತವೇನೆಂದರೆ, ಏನಾದರೂ ಒಂದು ಪಕ್ಕನೇ ಏನಾದರೂ ಒಳ್ಳೆ ಸಂಗತಿ ಆದ ತಕ್ಷಣ ವಾವ್, ಐ ಆಮ್ ಲಕ್ಕಿ, ಸೊ ಐ ಗಾಟ್ ಇಟ್. ಏನೋ ಒಂದು ಕೆಲಸ ಸಿಕ್ಕಿರ್ಬೋದು, ಅಥವಾ ಬೇರೆ ದೇಶಕ್ಕೆ ವೀಸಾ ಬಂದಿರ್ಬೋದು, ಅಥವಾ ಏನೋ ನಮ್ಮ ಜೀವನದಲ್ಲಿ ಆದಾಗ ನಾವು ತಿಳ್ಕೊಳ್ತೇವೆ ಇದು ತನ್ನಷ್ಟಕ್ಕೆ ಆಗಿದೆ, ಅಥವಾ ನಮ್ಮದೊಂದು ಒಳ್ಳೆ ಕ್ರಿಯೆಗೆ ಆಗಿದೆ, ಅಥವಾ ನಮ್ಮ ಹತ್ರ ನಮ್ಮ ಎಬಿಲಿಟಿ ಇರ್ಬೋದು, ಅಥವಾ ನಮ್ಮ ಇನ್ಫ್ಲೂಯೆನ್ಸ್ ಇರ್ಬೋದು, ಅಥವಾ ನಮ್ಮ ಒಂದು ಎಜುಕೇಷನಲ್ ಕ್ವಾಲಿಫಿಕೇಷನ್ ಇರ್ಬೋದು. ಏನೇ ಸಂಗತಿ ಇರಲಿ, ಇವತ್ತು ನಾನು ನಿಮಗೆ ಹೇಳಲಿಕ್ಕೆ ಇಷ್ಟಪಡ್ತೇನೆಂದರೆ, ಗಾಡ್ ಈಸ್ ದ ಸೋರ್ಸ್ ಆಫ್ ಆಲ್ ಅವರ್ ಬ್ಲೆಸ್ಸಿಂಗ್ಸ್. ಒಂದು ಸರ್ತಿ ನಾವೆಲ್ಲ ಹೇಳ್ಕೊಳ್ಳೋಣ, ದೇವರು ನನ್ನ ಎಲ್ಲ ಆಶೀರ್ವಾದಕ್ಕೆ ಮೂಲಕಾರರು. Amen. God is the source of all our blessing. ಹೌದು, ಈ ಲೋಕದಲ್ಲಿ ಜನರಿದ್ದಾರೆ, ನಮ್ಮ ಎಜುಕೇಷನ್ ಇಂಪಾರ್ಟೆಂಟು, ನಮ್ಮ ಫ್ಯಾಮಿಲಿ ಬ್ಯಾಕ್ಗ್ರೌಂಡ್ ಇಂಪಾರ್ಟೆಂಟು, ಎಲ್ಲ ವಿಷಯ, ನಮ್ಮ ಹಾರ್ಡ್ ವರ್ಕ್ ಈಸ್ ವೆರಿ ಇಂಪಾರ್ಟೆಂಟ್, ಆ ಎಬಿಲಿಟಿ ಟು ಡೂ ಥಿಂಗ್ಸ್ ಈಸ್ ವೆರಿ ಇಂಪಾರ್ಟೆಂಟ್. ಆದರೆ ನಾನು ಲಕ್ಕಲ್ಲಿ ಮಾತ್ರ ಎಂದಿಗೂ ನಂಬುವುದಿಲ್ಲ. ಐ ಡೋಂಟ್ ಬಿಲೀವ್ ಇನ್ ಲಕ್, ಐ ಬಿಲೀವ್ ಇನ್ ಗ್ರೇಸ್ ಆಫ್ ಗಾಡ್. ದೇವರ ಕೃಪೆ ಮೇಲೆ ನಾನು ನಂಬಿಕೆ ಇಡ್ತೇನೆ. ಪ್ರಿಯರೇ, ನಾವು ಮಾತಾಡುವಾಗ ನಾವು ಕ್ರೈಸ್ತರು, ನಾವು ದೇವರ ಮಕ್ಕಳು, ನಾವು ಯೇಸು ಸ್ವಾಮಿ ರಕ್ತದಲ್ಲಿ ತೊಳೆಯಲ್ಪಟ್ಟವರು, ನಾವು ದೇವರನ್ನು ಅರ್ಥವರು. ಆದರೆ ನಾವೇನು ಹೇಳ್ತೇವೆ ಗೊತ್ತಾ? ಓ ಐ ಆಮ್ ಸೋ ಲಕ್ಕಿ. ನನಗೆ ಯಾರಾದರೂ ಹಾಗೆ ಹೇಳಿದ ತಕ್ಷಣ ಐ ಸೇ ಐ ಆಮ್ ಸಾರಿ, ಐ ಆಮ್ ನಾಟ್ ಲಕ್ಕಿ, ಬಟ್ ಇಟ್ಸ್ ದ ಗ್ರೇಸ್ ಆಫ್ ಗಾಡ್. ನಾವು ಹಾಗೆ ಹೇಳ್ತವ? ನಾವು ಯಾವಾಗ ಹಾಗೆ ಹೇಳ್ತೇವೆ ಗೊತ್ತಾ? ವೆನ್ ವಿ ರಿಯಲೈಸ್ ಹೂ ಈಸ್ ದ ಸೋರ್ಸ್ ಆಫ್ ಅವರ್ ಬ್ಲೆಸ್ಸಿಂಗ್. ನಮ್ಮ ಆಶೀರ್ವಾದಕ್ಕೆ ಯಾರು ಕಾರಣರು? ಇವತ್ತು ನಮ್ಮ ಆಶೀರ್ವಾದಕ್ಕೆ ಯಾರು ಕಾರಣರಾಗಿದ್ದಾರೆ? ಪ್ರಿಯರೇ, ದೇವರು ಕೆಲವು ಸರ್ತೆ ಮನುಷ್ಯರನ್ನು ಉಪಯೋಗಿಸ್ತಾರೆ, ಕೆಲವು ಸರ್ತೆ ಸಿಟ್ಯುವೇಷನನ್ನು ಉಪಯೋಗಿಸ್ತಾರೆ, ಕೆಲವು ಸರ್ತೆ ಪ್ರಾಣಿಗಳನ್ನು ಉಪಯೋಗಿಸ್ತಾರೆ, ಬೇರೆ ಬೇರೆ ರೀತಿಯಲ್ಲಿ ನಮಗೆ ಸಹಾಯ ತಗೊಂಡು ಬರ್ತಾರೆ. ಆದರೆ ಎವ್ರಿ ಗುಡ್ ಗಿಫ್ಟ್ ಆ್ಯಂಡ್ ಪರ್ಫೆಕ್ಟ್ ಗಿಫ್ಟ್ ಕಮ್ಸ್ ಫ್ರಮ್ ಅಬೌವ್. ಇದನ್ನು ಇವತ್ತು ನಾವು ಮರೆಯೋದು ಬೇಡ. ಯಾಕೆಂದರೆ ಈ ನಾವು ಇರುವ ಒಂದು ಯುಗ ಹೇಗೆ ಇದೆ ಅಂದರೆ, ವಿ ಟೇಕ್ ಥಿಂಗ್ಸ್ ಫಾರ್ ಗ್ರಾಂಟೆಡ್. ಎಲ್ಲ ಸಂಗತಿ ಚಲೆಗ, ಎಲ್ಲ ಸಂಗತಿ ಅಕಸ್ಮಾತ್ ಆಗಿತ್ತು. ನೋ, ನಾಟ್ ವಿತ್ ಗಾಡ್, not with the things of God, not with a believer. A believer every minute, because ದೇವರ ವಾಕ್ಯ ಹೇಳುತ್ತೆ ಅಂದರೆ, the steps of the righteous are ordained by God. ನೀತಿವಂತನ ಹೆಜ್ಜೆ ದೇವರು ನಡೆಸ್ತಾರೆ. ಅಂದರೆ when we accept him as our personal savior, he is involved in our life 24/7. he is involved in our life. ನಮ್ಮ ಎಲ್ಲ ಕೃತ್ಯದಲ್ಲಿ, ಎಲ್ಲ ಸಂಗತಿಯಲ್ಲಿ ದೇವರು ಅದರಲ್ಲಿ ಇನ್ವಾಲ್ವ್ ಆಗಿದ್ದಾರೆ. ಪ್ರಿಯರೇ, ಅದರಲ್ಲಿ ಒಳಗೊಂಡಿದ್ದಾರೆ. ಅವರು ನಮಗೆ ಕಾಣ್ತಾ ಇಲ್ಲ, ನಮ್ಮ ದೇವರು ಕೆಲಸ ಮಾಡೋ ಸಂಗತಿಗಳು ಕಾಣ್ತಾ ಇಲ್ಲ, ಆದರೆ ನಮ್ಮ ದೇವರು ಕಾರ್ಯ ಮಾಡ್ತಾರೆ. ಒಂದು ಕತೆ ನಾನು ಓದಲಿಕ್ಕೆ ಇಷ್ಟಪಡ್ತಾನೆ.
ಆದಿಕಾಂಡ 13ನೇ ಅಧ್ಯಾಯದಲ್ಲಿ ನಾವೊಂದು ಕತೆ ನೋಡ್ತೇವೆ. ಅದು ಅಬ್ರಹಾಮ್ ಹಾಗೂ ಲೋಟನ ಕತೆ. ಇಲ್ಲಿ ಏನಾಗ್ತಾ ಇದೆ ಅಂದರೆ, ಅಬ್ರಹಾಮ್ ಹಾಗೂ ಲೋಟನು ಜೊತೆಯಲ್ಲಿ ಇರಬೇಕಾದ್ರೆ ಅವರ ಕುರಿ ಕಾಯುವವರು, ಅವರ ಕುರುಬರು ಅವರು ಕುರಿ ಕಾಯಲಿಕ್ಕೆ ಹೊಲಕ್ಕೆ ಹೋಗಬೇಕಾದ್ರೆ ಇವರ ಕುರಿ ಕಾಯುವವ್ರಿಗೆ, ಅಬ್ರಹಾಮನ ಕುರಿ ಕಾಯುವವ್ರಿಗೆ ಹಾಗೂ ಲೋಟನ ಕುರಿ ಕಾಯುವವ್ರಿಗೆ ಒಂಥರ ಸ್ಟ್ರೈಫ್, ಜಗಳ, ಕಿರಿಕಿರಿ ಪ್ರಾರಂಭ ಆಯಿತು. ಆವಾಗ ಈ ಒಂದು ಸಿಟ್ಯುವೇಷನ್ನು ಅಬ್ರಹಾಮ್ ಮತ್ತು ಲೋಟನ ಕಿವಿಗೆ ಬಿದ್ದಾಗ ಅಬ್ರಹಾಮ್ ಲೋಟನ್ಗೆ ಹೇಳ್ತಾನೇನೆಂದರೆ, ನೀನು ಇಷ್ಟಪಟ್ಟ ಸ್ಥಳವನ್ನು ಆರಿಸಿಕೋ. ಐ ರಿಯಲಿ ಲರ್ನ್ಟ್ ಅ ಬ್ಯೂಟಿಫುಲ್ ಲೆಸನ್ ಹಿಯರ್. ಅಬ್ರಹಾಮ್ಗೆ ಸ್ವಲ್ಪನೂ ಚಿಂತೆ ಆಗಿಲ್ಲ. ಏನೆಂದರೆ, ನಾನಿವಾಗ ಲೋಟನ್ಗೆ ಬಿಟ್ಟು ಕೊಟ್ಟರೆ ಅವನು ಒಳ್ಳೆ ಹಸಿರುಗಾವನನ್ನು ಆರಿಸಿಕೊಳ್ತಾನೆ. ಹೀ ವಿಲ್ ಚೂಸ್ ದ ಬ್ಯೂಟಿಫುಲ್ ಪ್ಯಾಸ್ಚರ್, ದ ರಿಚ್ ಪ್ಯಾಸ್ಚರ್. ಎಲ್ಲ ಅವನ ಕುರಿಗೆ, ಅವನ ಎಲ್ಲ ಪ್ರಾಣಿಗೆ ಬೇಕಿದ್ದ ಒಂದು ಒಳ್ಳೆಯ ಆಹಾರ ಸಿಕ್ಕುವ ಒಂದು ಸ್ಥಳವನ್ನು ಅವನು ಆರಿಸಿಕೊಡ್ತಾನೆ. ಹೀ ಈಸ್ ನಾಟ್ ಗೋಯಿಂಗ್ ಟು ಚೂಸ್ ಅ ಡ್ರೈ ಲ್ಯಾಂಡ್. He is not going to choose a rocky place. He is going to choose a green pasture. ಆದರೆ ಪ್ರಿಯರೇ, ವಾಟ್ ವಿ ಲರ್ನ್ ಫ್ರಮ್ ದಿಸ್ ಸ್ಟೋರಿ, ನೀವು ಆ ಕತೆ ಓದ್ಕೊಳ್ಳಿ. ಆದಿಕಾಂಡ 13ನೇ ಅಧ್ಯಾಯದಲ್ಲಿ ಆ ಕತೆ ಇದೆ. ಅಬ್ರಹಾಮ್ ಲೋಟನ್ಗೆ ಹೇಳ್ತಾನೇನೆಂದರೆ, ಯು ಚೂಸ್, ನೀನು ಚೂಸ್ ಮಾಡಿ. ಆ್ಯಂಡ್ ಅಬ್ರಹಾಮ್ ರಿಲ್ಯಾಕ್ಸ್ಡ್. ಅಬ್ರಹಾಮ್ ವಾಸ್ ನಾಟ್ ಬಾದರ್ಡ್. ಹೀ ಜಸ್ಟ್ ವಾಸ್ ಚಿಲ್ಲಿಂಗ್ ವೆರೆವರ್ ಹಿ ವಾಸ್ ಆ್ಯಂಡ್ ಹಿ ಟೋಲ್ಡ್ ಲಾಟ್ ಟು ಚೂಸ್. ಲೋಟ ಏನು ಮಾಡಿದ ಅಂದರೆ, ಆ ವಾಕ್ಯದಲ್ಲಿ ನಾವು ಮುಂದೆ ಓದ್ಕೊಂಡು ಹೋಗ್ತೇವೆ. ಆ ವಚನ ಓದ್ಕೊಳ್ಳುವ 10ನೇ ವಚನ. ಆ್ಯಂಡ್ ಲಾಟ್ ಲಿಫ್ಟೆಡ್ ಅಪ್ ಹಿಸ್ ಐಸ್ ಆ್ಯಂಡ್ ಬಿಹೇಲ್ಡ್ ಆಲ್ ದ ಪ್ಲೇನ್ ಆಫ್ ಜಾರ್ಡನ್, ದಟ್ ಇಟ್ ವಾಸ್ ವೆಲ್ ವಾಟರ್ಡ್ ಎವ್ರಿವೇರ್ before the Lord destroyed Sodom and Gomorrah, even as the garden and the Lord like the land of Egypt, as thou comest out Zoar. Then Lord chose him all the plain of Jordan, and Lord journeyed east, and they separated themselves the one from the another. ಲೋಟ ಏನು ಮಾಡಿದ್ದೇನೆಂದರೆ, ಕಣ್ಣೆತ್ತಿ ನೋಡಿ ಒಳ್ಳೆ ಸ್ಥಳವನ್ನು ಆರಿಸಿಕೊಂಡ. ನಾನು ಆ ಸ್ಥಳದಲ್ಲಿ ಇರ್ತಿದ್ರೆ ಹಾಗೇ ಮಾಡ್ತಿದ್ದೆ. ಯಾಕೆಂದರೆ ನಮ್ಮ ಕಣ್ಣಿಗೆ ಏನಾಗಬೇಕೆಂದರೆ ಅದು ರಮ್ಯವಾಗಿ ಕಾಣಬೇಕು. ಇಟ್ ಮಸ್ಟ್ ಲುಕ್ ಲೈಕ್ ಗ್ರೀನ್ ಪ್ಯಾಸ್ಚರ್. ಇಟ್ ಮಸ್ಟ್ ಬಿ ಫಿಲ್ಡ್ ವಿತ್ ಗ್ರೀನರಿ ಆ್ಯಂಡ್ ಎವ್ರಿಥಿಂಗ್ ದಟ್ ವಿ ನೀಡ್ ಈಸ್ ಅವೈಲೇಬಲ್ ದೇರ್. ನಾವು ಯಾಕೆ ಇವತ್ತು ನಮ್ಮ ದೇಶವನ್ನು ಬಿಟ್ಟು ಬೇರೆ ಬೇರೆ ದೇಶಕ್ಕೆ ಅನೇಕ ಜನ ಹೋಗಲಿಕ್ಕೆ ಪ್ರಯತ್ನ ಪಡ್ತಾರೇನೆಂದರೆ, ಬಿಕಾಸ್ ಇಟ್ಸ್ ಅ ಗ್ರೀನ್ ಪ್ಯಾಸ್ಚರ್. ವೆರಿ ಫ್ಯೂ ಆಫ್ ಅಸ್, ಭಾಳ ಕಡಿಮೆ ಜನ ಸೀಕ್ ದ ಲಾರ್ಡ್ ಆ್ಯಂಡ್ ಆಸ್ಕ್, ದೇವರೇ ನಾವು ಏನು ಮಾಡಲಿ? ಯಾಕೆಂದರೆ ಯಾರು ಹಾಗೆ ಬೇಡ್ಕೊಳ್ತಾರೆ ಗೊತ್ತಾ? ಯಾರಿಗೆ ಗೊತ್ತು ಹೂ ಇಸ್ ದ ಸೋರ್ಸ್ ಆಫ್ ಬ್ಲೆಸ್ಸಿಂಗ್. Abraham learnt one thing. He said that I know my blessing comes from him. ಈ ಮರುಭೂಮಿಯನ್ನು ಸಹ ಹಸಿರುಗಾವಲು ಮಾಡಲಿಕ್ಕೆ ನನ್ನ ದೇವರಿಗೆ ಶಕ್ತನಾಗಿದ್ದಾರೆ. Hallelujah. My God can turn this wilderness into a green pasture. He can do all things. He who has called me is faithful. ಪ್ರಿಯರೇ, Abraham was not shaken, but Lord did not believe that God is the source. ಇವತ್ತು ನಾವು ಸಹ ಏನು ಮಾಡ್ತೇವೆ, ನಮ್ಮ ಮಕ್ಕಳ ಬಗ್ಗೆ ನಾವು ಏನು ಮಾಡ್ತೇವೆ, ನಮ್ಮ ಬಗ್ಗೆ ನಾವು ಏನು ಯೋಚಿಸ್ತೇವೆ, ವಾಟ್ ಈಸ್ ಬೆಸ್ಟ್, ವಾಟ್ ಈಸ್ ಈಲ್ಡಿಂಗ್ ಗುಡ್ ಫ್ರೂಟ್ ಟುಡೇ. ಯಾವುದರಲ್ಲಿ ನಾವು ನಮ್ಮ ಮಕ್ಕಳನ್ನು ಎಜುಕೇಷನ್ ಮಾಡಿದರೆ ಅವ್ರಿಗೆ ನಾಳೆ ಒಳ್ಳೆ ಕೆಲಸ ಸಿಕ್ಕುತ್ತೆ. ಇಟ್ಸ್ ನಾಟ್ ಬ್ಯಾಡ್. ನಾನು ಇದು ಕೆಟ್ಟದಂತ ಹೇಳೋದಿಲ್ಲ. ಆದರೆ ನಾವಾಗಲಿ ನಮ್ಮ ಮಕ್ಕಳಿಗೆ ಆಗಲಿ ನಾವು ಏನನ್ನು ಕಲಿಸ್ಬೇಕೆಂದರೆ ದೇವರೇ ನಮಗೆ ಒದಗಿಸುವವರು. ಮರುಭೂಮಿಯಲ್ಲಿ ಸಹ ಹಸಿರುಗಾವಲು ಮಾಡೋದು ನಮ್ಮ ದೇವರು. ಡೂ ಯು ಬಿಲೀವ್ ದ್ಯಾಟ್? ಅಬ್ರಹಾಮ್ ವಾಸ್ ನಾಟ್ ಮೂವ್ಡ್. ಯು ಆ್ಯಂಡ್ ಐ ಶುಡ್ ನಾಟ್ ಬಿ ಮೂವ್ಡ್. ನೀವು ನಾನು ಒಂದು ಸ್ವಲ್ಪನೂ ನಾವು ಚಿಂತೆ ಪಡೋದು ಬೇಡ, ನಾವು ಕಳವಳಗೊಳ್ಳೋದು ಬೇಡ. ಯಾಕೆಂದರೆ ವಿ ನೋ ಅವರ್ ಸೋರ್ಸ್ ಈಸ್ ಫ್ರಾಮ್ ಗಾಡ್. ಹಾಲೆಲೂಯ. ನಮ್ಮ ದೇವರು ಒದಗಿಸುವ ದೇವರಾಗಿದ್ದಾರೆ. ಪ್ರಿಯರೇ, ಈ ಒಂದು ನಂಬಿಕೆ ನಮ್ಮಲ್ಲಿ ಇದೆನಾ? ಈ ಒಂದು ದೃಢವಾದ ಒಂದು ನಿರ್ಧಾರ, ಮೈ ಗಾಡ್ ಈಸ್ ದ ಸೋರ್ಸ್ ಆಫ್ ಆಲ್ ಬ್ಲೆಸ್ಸಿಂಗ್. ಹಾಗೆ ಇದ್ದರೆ ವಿ ವಿಲ್ ಬಿ ಕೂಲ್ ಲೈಕ್ ಅಬ್ರಹಾಮ್. ವಿ ವಿಲ್ ನಾಟ್ ಬಿ ಮೂಡ್. ಪ್ರಿಯರೇ, ಎಲ್ಲ ಸಿಟ್ಯುವೇಶನ್, ಎಲ್ಲ ಸಂದರ್ಭಗಳು ನಮ್ಮ ದೇವರಿಗೆ ಗೊತ್ತಿದೆ. He holds everything. He remembers everything. He knows how to reward us at the right time. ಇನ್ನೊಂದು ಕತೆ ನಾವು ದೇವರ ವಾಕ್ಯದಲ್ಲಿ ಓದ್ಕೊಳ್ಳುವ. Let's open our Bibles to the book of Esther chapter 6. ಎಸ್ತರಳ ಪುಸ್ತಕ
6ನೇ ಅಧ್ಯಾಯಕ್ಕೆ ಓದ್ಕೊಳ್ಳುವ. ಅಲ್ಲಿ ಒಂದು ಸುಂದರವಾದ ಕಥೆ ಇದೆ. ಎಸ್ತರ್ಳ ಪುಸ್ತಕ 6ನೇ ಅಧ್ಯಾಯ 1ನೇ ವಚನ. ದ ಬುಕ್ ಆಫ್ ಎಸ್ತರ್ ಚಾಪ್ಟರ್ 6 verse 1 onwards. On that night could not the king sleep, and he commanded to bring the book of records of the chronicles, and they were read before the king. And it was found written that Mordecai had told of Bigthana and Teresh, 2 of king chamberlains, the keepers of the door, who sought to lay hand on the king of Ahasuerus. And the king said, what honor and dignity had been done to Mordecai for this? Then said the king's servants that ministered unto him, there is nothing done for him. And the king said, who is in the court? Now Haman was come into the outward court of the king's house to speak unto the king to hang Mordecai on the gallows that he had prepared for him. Hallelujah. ಸುಂದರವಾದ ಒಂದು ಕತೆ ಪ್ರಿಯರೇ. Unexpected. Here we see how God is the source of our blessing. ಅನೇಕ ವರ್ಷಗಳಿಂದ ಕಷ್ಟಪಡ್ತಾ ಇರ್ಬೋದು, ಅನೇಕ ವರ್ಷದಿಂದ ನೀತಿವಂತರಾಗಿ ಕೆಲಸ ಮಾಡ್ತಾ ಇರ್ಬೋದು, ಆದರೆ ರೆಕಗ್ನೇಷನ್ ಬರ್ತಾ ಇಲ್ಲ. ನಿಮ್ಮ ಎಲ್ಲ ಕುಟುಂಬದ ಜನರಲ್ಲಿ ನೀವು ದೇವರಿಗೆ ಭಯಪಟ್ಟು ದೇವರಿಗೆ ಸರಿಯಾಗಿ ನಡೀತಾ ಇದ್ರೂ ಸಹ ಅನೇಕ ಸರ್ತೆ ಆಶೀರ್ವಾದ ಬರಬೇಕಿದ್ದ ಆಶೀರ್ವಾದನೂ ಬರ್ತಾ ಇಲ್ಲ ಅಂತ ನೀವು ಚಿಂತಿಸ್ತಾ ಇರ್ಬೋದು. ಇಲ್ಲ ಪ್ರಿಯರೇ, ಅವರ್ ಗಾಡ್ ಈಸ್ ದ ಸೋರ್ಸ್ ಆಫ್ ಆಲ್ ಗುಡ್ ಗಿಫ್ಟ್. ಇಲ್ಲಿ ಏನಾಯಿತು? ನಿದ್ದೆ ಬರ್ತಾ ಇರಲಿಲ್ಲ ಅರಸನ್ಗೆ. ಪ್ರಿಯರೇ, ನನಗೆ ಏನು ಆಶ್ಚರ್ಯ ಆಗುತ್ತೆ ಅಂದರೆ, ಒಂದೊಂದು ಕತೆ ನಾವು ಓದಬೇಕಾದ್ರೆ ಇಟ್ ಈಸ್ ಸೋ ಬ್ಯೂಟಿಫುಲ್ ಹೌ ಗಾಡ್ ಈಸ್ ಇನ್ ಕಂಟ್ರೋಲ್ ಆಫ್ ಎವ್ರಿಥಿಂಗ್. ಒಬ್ಬರ ನಿದ್ದೆ ಸಹ ನಮ್ಮ ದೇವರ ಕಂಟ್ರೋಲಲ್ಲಿದೆ. ಹ್ಯಾವ್ ಯು ಎವರ್ ಥಾಟ್ ಅಬೌಟ್ ಇಟ್? ಇವೆಲ್ಲ ವಿಷಯ ನಾವು ದೇವರ ವಾಕ್ಯದಲ್ಲಿ ಓದುವಾಗ ಯು ಕ್ಯಾನ್ ನೋ ಹೂ ಅವರ್ ಗಾಡ್ ಈಸ್. ನಮ್ಮ ದೇವರು ಯಾರು, ಎಂಥ ಮಟ್ಟಿಗೆ ನಮ್ಮನ್ನು ಆಶೀರ್ವಾದ ಮಾಡ್ತಾರೆ, ಎಂಥ ಮಟ್ಟಿಗೆ ನಮ್ಮನ್ನು ಕಾಯ್ತಾರೆ, ಇಷ್ಟು ಮಟ್ಟಿಗೆ ನಮ್ಮನ್ನು ಮೇಲೆ ಎತ್ತಲಿಕ್ಕೆ ದೇವರ ಎಲ್ಲ ಫೆಸಿಲಿಟೀಸ್ ಮಾಡ್ತಾರೆ. ಹಾಲೆಲೂಯಾ, ಹಾಲೆಲೂಯಾ. ಇಲ್ಲಿ ನಾವು ನೋಡ್ತೇವೇನೆಂದರೆ, ಮೊರ್ದೆಕೈ ಹ್ಯಾಡ್ ಸೇವ್ಡ್ ದ ಕಿಂಗ್. ಅರಸನ ಹಿಂದೆ ಇಬ್ಬರು ಒಳಸಂಚನೆ ಮಾಡ್ತಾ ಇದ್ರು. ಅರಸನ್ಗೆ ಬೀಳಿಸ್ಬೇಕು, ಅರಸನ್ಗೆ ಹಾನಿ ಮಾಡಬೇಕಂತ ಇಬ್ಬರು ಪ್ಲ್ಯಾನ್ ಮಾಡ್ತಾ ಇದ್ರು. ಯಾರಿಗೂ ಗೊತ್ತಿರಲಿಲ್ಲ. ಆದರೆ ಅದನ್ನು ಮೊರ್ದೆಕೈ ಕೇಳಿ ಏನು ಮಾಡ್ತಾನೆ ಅಂದರೆ, ಹಿ ಅಲರ್ಟ್ಸ್ ದ ಕಿಂಗ್ಸ್ ಗಾರ್ಡ್ಸ್ ಆ್ಯಂಡ್ ದ ಕಿಂಗ್ಸ್ ಲೈಫ್ ಇಸ್ ಸೇವ್ಡ್. ಅರಸನ್ಗೆ ಬರೋ ಅನಾಹುತ ಬರದಂಗೆ ಮೊರ್ದೆಕೈ ಅಲ್ಲಿ ಕಾರ್ಯ ಮಾಡಿದ. ಆದರೆ ನಾವು ಮನುಷ್ಯರು ಪ್ರಿಯರೇ, ಮೊರ್ದೆಕೈ ಅದು ಸಹಾಯ ಅರಸನ್ಗೆ ಮಾಡಿದ್ದು. ದ ಕಿಂಗ್ ಫಾರ್ಗಾಟ್ ಅಬೌಟ್ ಇಟ್, ಬಟ್ ಫಾರ್ ಅ ಟೈಮ್. ಇದರಿಂದ ನಾವು ಏನು ಕಲಿಬೇಕು ಗೊತ್ತಾ ಪ್ರಿಯರೇ? ನಮ್ಮ ಆಶೀರ್ವಾದಕ್ಕೆ ದ ಸೋರ್ಸ್ ಆಫ್ ಆಲ್ ಗುಡ್ ಗಿಫ್ಟ್ ಈಸ್ ವೇಟಿಂಗ್ ಫಾರ್ ದ ರೈಟ್ time to release his blessings upon us. Hallelujah, hallelujah. Never think that ಎಂದೂ ಯೋಚನೆ ಮಾಡಲಿಲ್ಲ, ಅಯ್ಯೋ ನಾನು ಇಷ್ಟು ಮಾಡಿದೆ ಅಲ್ಲ, ನೀರಲ್ಲಿ ಹೋಯ್ತದು, ಅಯ್ಯೋ ಇವರಿಗೆ ಸಹಾಯ ಮಾಡಿದೆ, ಅವ್ರಿಗೆ ಸಹಾಯ ಮಾಡಿದೆ, ನನ್ನದಿದ್ದದ್ದು ಎಲ್ಲವನ್ನೂ ನಾನು ಕೊಟ್ಟು ಬಿಟ್ಟೆ ಅಂತ ನೀವು ಯೋಚನೆ ಮಾಡಿ ಬೇಸರಗೊಳ್ಬೇಡ್ರಿ ಪ್ರಿಯರೇ. ಅವರ್ ಗಾಡ್ ಈಸ್ ಇನ್ ಕಂಟ್ರೋಲ್ ಆಫ್ ದ ಕಿಂಗ್ಸ್ ಸ್ಲೀಪ್. ಅರಸನ ಒಂದು ನಿದ್ದೆ ಬರದಂಗೆ ಅವನನ್ನು ಎಚ್ಚರ ಇಟ್ಟದ್ದು ಯಾವುದು ಗೊತ್ತಾ? ಯಾವ ಟಿ ವಿದ ಎಂಟರ್ಟೈನ್ಮೆಂಟ್ ಪ್ರೋಗ್ರಾಮ್ ಅಲ್ಲ, ಯಾವ ಸ್ಪೋರ್ಟ್ಸ್ ಎಂಟರ್ಟೈನ್ಮೆಂಟ್ ಪ್ರೋಗ್ರಾಮ್ ಅಲ್ಲ, ಬಟ್ ಇಟ್ ವಾಸ್ ದ ಲಾರ್ಡ್. ಯು ನೋ ವೈ? ಬಿಕಾಸ್ ದೇವರಿಗೆ ಮೊರ್ದೆಕೈಗೆ ಆಶೀರ್ವಾದ ಮಾಡಬೇಕಾಗಿತ್ತು. ಹೀ ಈಸ್ ದ ಸೋರ್ಸ್ ಆಫ್ ಅವರ್ ಬ್ಲೆಸ್ಸಿಂಗ್. ಹಲ್ಲೆಲೂಯಾ. ಮೊರ್ದೆಕೈಗೆ ಆಶೀರ್ವಾದ ಮಾಡಬೇಕು, ಮೊರ್ದೆಕೈಯನ್ನು ಮೇಲೆ ಎತ್ತಬೇಕು ಅಂತ ಹೇಳಿ ಆ ದಿನ ಆ ರಾತ್ರಿ ಆ ಅರಸನಿಗೆ ನಿದ್ದೆ ಬಂದಿಲ್ಲ. ಆ ಥಾಟ್, ಆ ಅರಸನ ಮನಸ್ಸಲ್ಲಿ ಆ ಥಾಟ್ ಬರಬೇಕೆಂದ್ರೆ ಹಿ ಆಸ್ಕ್ ದೆಮ್ ಟು ಬ್ರಿಂಗ್ ದ ಬುಕ್ ಆಫ್ ರಿಮೆಂಬ್ರೆನ್ಸು, ನೆನಪಿನ ಪುಸ್ತಕವನ್ನು ತಗೊಂಡು ಬರ್ರಿ ಅಂತ ಅಲ್ಲಿದ್ದ ಗಾರ್ಡ್ಸ್ಗೆ ಹೇಳಿದಾಗ, ಅಯ್ಯೋ ನಾನು ಮೊರ್ದೆಕೈಗೆ ಏನು ಮಾಡಿದೆ? ಇಷ್ಟು ದಿವಸ ಅವ್ರಿಗೆ ಆಲೋಚನೆ ಬಂದಿಲ್ಲವಾ? ಇಷ್ಟು ದಿವಸ ಅರಸನಿಗೆ ಅದ್ರ ಬಗ್ಗೆ ಏನು ಅದು ಥಾಟೇ ಬಂದಿಲ್ಲ. ಯು ನೋ ವಾಟ್? When God wants to bless at that particular moment, no power, no principalities, no spiritual wickedness in high places, no demons, no government, no king
can stand against the blessing that God has to release upon you and me. Hallelujah. Hallelujah. We are so excited today. ಯಾಕೆ ಗೊತ್ತಾ ಪ್ರಿಯರೇ, ಹಾಮಾನು ಬರ್ತಾ ಇದ್ದಾನೆ ಅರಸನ ಹತ್ರ, ಎಲ್ಲ ರೆಡಿ ಮಾಡಿದ್ದಾನೆ. ಮೊರ್ದೆಕೈಯನು ದೇವರ ಜನರನ್ನು ಎಲ್ಲರನ್ನು ಗಲ್ಲಿಗೆ ಹಾಕಬೇಕು, ಎಲ್ಲರನ್ನು ಸಾಯಿಸ್ಬೇಕಂತ ಪ್ಲ್ಯಾನ್ ರೆಡಿ ಮಾಡಿದಾಗ, the source of all blessing is getting ready to lift Mordecai up. ಆಮೆನ್. ಪ್ರಿಯರೇ, ಧೈರ್ಯಗೊಂಡಿರಿ. ನಮ್ಮ ದೇವರು ಅಸಾಧ್ಯ ಸಂಗತಿಯನ್ನು ಸಾಧ್ಯ ಮಾಡುವ ದೇವರಾಗಿದ್ದಾರೆ. ಹಾಲೆಲೂಯ, ಹಾಲೆಲೂಯ. ನಮ್ಮ ವೈರಿ ನಮ್ಮ ವಿರುದ್ಧವಾಗಿ ಏನೇ ಪ್ಲ್ಯಾನ್ ಮಾಡಿದ್ರು ಅದಕ್ಕಿಂತ ಮುಂಚೆನೇ ಬಿಡುಗಡೆ ಮಾಡುವ ಮಾರ್ಗ ಮಾಡಿದ್ದಾರೆ. ಆಮೆನ್. ಇಲ್ಲಿ ನಾವು ನೋಡ್ತವೇನೆಂದರೆ, ಆ ಅರಸನಿಗೆ ನಿದ್ದೆ ಬಂದಿಲ್ಲ. ಅರಸನು ಅದು ಬುಕ್ ಆಫ್ ರಿಮೆಂಬ್ರೆನ್ಸ್ ತೊಗೊಂಡು ಬರ್ತಾರೆ. ಮೊರ್ದೆಕೈಗೆ ನಾನು ಏನು ಮಾಡಿದೆ ಅಂತ ಕೇಳ್ತಾರೆ. ಏನೂ ಮಾಡಿಲ್ಲ ಅಂತ ಹೇಳಿದಾಗ ಹಿ ಫೀಲ್ ಸೋ ಬ್ಯಾಡ್. ಇದು ಯಾಕಾಯಿತು ಪ್ರಿಯರೇ? ಕೆಲವರು ಹೇಳ್ಬೋದು ಲಕ್. ನೋ, ದಿಸ್ ಇಸ್ ನಾಟ್ ಲಕ್. This is the way your God and my God works. Amen. He works in mysterious ways. He works in ways we never know, but He works because He is the source of all our blessing. ಮೊರ್ದೆಕೈಗೆ ಇಷ್ಟು ಉನ್ನತವಾದ ಒಂದು ಮರ್ಯಾದೆ ಅಲ್ಲಿ ಕೊಡುವಂಗೆ, ಆ ಎಲ್ಲ ಮರ್ಯಾದೆಗೆ ದೇವರು ಆ ಅರಸನು ಉಪಯೋಗಿಸಿದ್ರು. Amen. God wanted to bless Mordecai for his faithfulness. God wanted to bless Mordecai because he was standing for the Lord. He was zealous for God. He was zealous for his people. He wanted to do something for his people. He didn't care. Mordecai didn't care to bow before Haman. ಅವನ ಮುಂದೆ ಅಡ್ಡ ಬಿದ್ದು ಅವನಿಗೆ ನಮಸ್ಕಾರ ಮಾಡೋದು. He didn't care. He feared the Almighty God. He feared the Almighty God, and the source of all our blessing was there. He was watching everything. ಏನು ಮಾಡಿದ್ರು ದೇವರು? ಹಾಮಾನ್ಗೆ ಯೋಚನೆ ಮಾಡಲಿಕ್ಕೂ ಆಗದ ರೀತಿಯಲ್ಲಿ ಮೊರ್ದೆಕೈಯನ್ನ ದೇವರ ಆಶೀರ್ವಾದ ಮಾಡಿದರು. ಹಾಲೆಲೂಯ, ಹಾಲೆಲೂಯ. ಪ್ರಿಯರೇ, ಯಾಕೆ ನಾವು ಇಂಥ ದೇವರನ್ನು ಪೂರ್ಣ ಹೃದಯದಿಂದ ನಂಬೋದು ಬೇಡ? ಅಯ್ಯೋ, ಮೊರ್ದೆಕೈಗೆ ಲಾಟ್ರಿ ಹತ್ತಿತ್ತು. ರಾಂಗ್ ಸರ್. ಮೊರ್ದೆಕೈಗೆ ಲಾಟ್ರಿ ಹತ್ತಿಲ್ಲ. ಮೊರ್ದೆಕೈಗೆ ಏನೂ ಆಗಿಲ್ಲ. ದೇವರ ಕೃಪೆ, ದೇವರ ಕರುಣೆ ಅವನಿಗೆ ದೊರಕಿತ್ತು. ಆಮೆನ್. ದ ಸೋರ್ಸ್ ಆಫ್ ಆಲ್ ಅವರ್ ಬ್ಲೆಸ್ಸಿಂಗ್ ವಾಸ್ ವಾಚಿಂಗ್ ಹಿಮ್ ಆ್ಯಂಡ್ ಹಿ ವಾಂಟೆಡ್ ಟು ಲಿಫ್ಟ್ ಹಿಮ್ ಟು ದ ಗ್ರೇಟ್ ಹೈಟ್. ನಮ್ಮ ಕುಟುಂಬಗಳಲ್ಲಿ ನಮ್ಮನ್ನು ಕೀಳಾಗಿ ನೋಡ್ತಾರಾ? ನಮ್ಮನ್ನು ಕಲೆಗೆ ಹಾಕಿ ತುಳಿತಾ ಇದ್ದಾರಾ? ನಮ್ಮ ವಿಷಯದಲ್ಲಿ ಕೀಳಾಗಿ ಮಾತಾಡ್ತಾರಾ? ನಮಗೆ ನೋವಾಗಿ ಬಿಹೇವ್ ಮಾಡ್ತಾರಾ? ಪ್ರಿಯರೇ, ದೆರ್ ಇಸ್ ಅ ಟೈಮ್ ವೆನ್ ಗಾಡ್ ವಿಲ್ ಲಿಫ್ಟ್ ಅಸ್ ಅಪ್ ಸೋ ಹೈ because He is the source of blessing. ಮೊರ್ದೆಕೈನು ಯೋಚಿಸಿರ್ಲಿಕ್ಕೆಲ್ಲ ಅವನಿಗೆ ಅಷ್ಟು ಸನ್ಮಾನ ಅಲ್ಲಿ ಸಿಕ್ಕತ್ತೆ ಅಂತ ಅವನಿಗೆ ಭಯ ಇತ್ತು. ಎಲ್ಲಿ ನನ್ನನ್ನು ನನ್ನ ಜನರನ್ನು ಇವರು ಸಾಯಿಸ್ತಾರೆ. ಆದರೆ ದ ಲಾರ್ಡ್ ಟರ್ನ್ಡ್ ಎವ್ರಿಥಿಂಗ್ ಅಪ್ಸೈಡ್ ಡೌನ್. That is your God and my God. That is the God who is the source of all our blessing. That is the God who lifts us up from the miry clay and makes us to sit in heavenly places. Hallelujah. ಪ್ರಿಯರೇ, ಎಂದಿಗೂ ನಿರಾಶರಾಗಬೇಡ್ರಿ. ಎಂಥದೇ ನಮ್ಮ ಪರಿಸ್ಥಿತಿ ಆಗಿರ್ಬೋದು, ಇನ್ನು ನಾವು ಮುಳುಗ್ತೇವೆ. ನೆಕ್ಸ್ಟ್ ಮಿನಿಟ್ ನಮ್ಮ ಈ ಕಥೆಯಲ್ಲಿ ನಾವು ನೋಡಬೇಕಾದ್ರೆ, ಹಾಮಾನ್ ಈಸ್ ದೇರ್ ಅಟ್ ದ ಪ್ಯಾಲೇಸ್ with a decree, with a thought, with a plan to finish Mordecai and his people. But the Lord was there before Haman. Hallelujah. ಹಾಮಾನು ಬಂದು ಅರಸನಿಗೆ ಹೇಳೋಕ್ಕಿಂತ ಮುಂಚೆ ದೇವರ ಕಾರ್ಯ ಮಾಡಿ ಮೊರ್ದೆಕೈಯನ್ನು ತಿಪ್ಪೆಯಿಂದ ಎತ್ತಿ ಪ್ರಭುಗಳ ಮಧ್ಯೆ ಕೂಡಿಸಿದ್ರು. ಯು ನೋ ವೈ? ಹಿ ಈಸ್ ದ ಸೋರ್ಸ್ ಆಫ್ ಅವರ್ ಬ್ಲೆಸ್ಸಿಂಗ್. ನಮ್ಮ ದೇವರು ಆಶೀರ್ವಾದ ಮಾಡುವ ದೇವರಾಗಿದ್ದಾರೆ. ಹಿ ಈಸ್ ದ ಗಾಡ್ ಹೂ ಬ್ಲೆಸಸ್ ಅಸ್, ಹೂ ಲಿಫ್ಟ್ಸ್ ಅಸ್ ಅಪ್ ಫ್ರಮ್ ದ ಮೈರಿ ಕ್ಲೇ. ನಾವು ಎಷ್ಟು ಸರ್ತೆ ಅವರ ಮೇಲೆ ಹತ್ಕೊಳ್ತವೆ, ಇವರ ಮೇಲೆ ಹತ್ಕೊಳ್ತಾರೆ. ಇವರಿಗೆ ಹೇಳಿದರೆ ನಮಗೆ ಸಹಾಯ ಬರ್ಬೋದು, ಅವ್ರಿಗೆ ಸ್ವಲ್ಪ ನಾವು ಏನಾದರೂ ಒಂದು ಬ್ರೈಬ್ ಕೊಟ್ಟರೆ ನಮಗೆ ಸಹಾಯ ಮಾಡ್ಬೋದು. ಇಲ್ಲ ಪ್ರಿಯರೇ, ನಮ್ಮ ಎಲ್ಲ ಸಹಾಯ ಬರೋದು ನಮ್ಮ ದೇವರಿಂದನೇ. ಬಿಕಾಸ್ ಹೀ ಈಸ್ ದ ಸೋರ್ಸ್ ಆಫ್ ಆಲ್ ಅವರ್ ಬ್ಲೆಸ್ಸಿಂಗ್. ನಾವು ಬ್ಯಾಂಗ್ಳೂರಿಗೆ ಬಂದಾಗ
ನಮಗೆ ಒಂದು ವೆಹಿಕಲ್ ಇರಲಿಲ್ಲ, ನಮಗೆ ತುಂಬ ಕಷ್ಟ ಆಗ್ತಾಯಿತ್ತು. ನಾವಿಬ್ಬರೂ ಸಹ ಒಂದು ಸ್ಕೂಲಲ್ಲಿ ಕೆಲಸ ಮಾಡ್ತಾಯಿದ್ದೆವು. ಪಾಸ್ಟ್ರು ಕೆಲವೇ ಕಿಲೋಮೀಟರ್ ದೂರ ಬೇರೆ ಸ್ಕೂಲ್ ಬಿಲ್ಡಿಂಗಲ್ಲಿ ಕೆಲಸ ಮಾಡ್ತಾಯಿದ್ರು, ನಾನು ಬೇರೆ ಸ್ಕೂಲ್ ಬಿಲ್ಡಿಂಗಲ್ಲಿ ಕೆಲಸ ಮಾಡ್ತಿದ್ದೆ. ಹತ್ತಿರನೇ ಇತ್ತು, ಅಷ್ಟೇನು ದೂರ ಇರಲಿಲ್ಲ. ಆದರೆ ಬಸ್ ಫೆಸಿಲಿಟೀಸ್ ಅವಾಗ ತುಂಬ ಕಷ್ಟ ಆಗಿತ್ತು. ನಮಗೆ ಬಸ್ ಫೆಸಿಲಿಟೀಸೇ ಇರಲಿಲ್ಲ. ಒಂದು ಸರ್ತಿ 3 ತಾಸು ನಿಲ್ತಿದ್ದಾರೆ, ಆದರೆ ಒಂದು ಬಸ್ ಬಂದಿಲ್ಲ. ಆ ದಿವಸ ಅವ್ರು ಬೇಜಾರಾಗಿ, ದೇವರೇ ನಮಗೆ ಒಂದು ವೆಹಿಕಲ್ ತಗೊಳ್ಳಿಕ್ಕೆ ಸಹಾಯ ಮಾಡಿರಿ. ನಮ್ಮ ಹತ್ರ ಏನೂ ಇರಲಿಲ್ಲ ಪ್ರಿಯರೇ. ನಾವು ಬ್ಯಾಂಗ್ಳೂರಿಗೆ ಬರಬೇಕಾದ್ರೆ ನಮ್ಮ ಹತ್ರ ಏನಿರಲಿಲ್ಲ. ವಿ ಕೇಮ್ ಓನ್ಲಿ ಬೈ ದ ವರ್ಡ್ ಆಫ್ ಗಾಡ್. ದೇವರು ನಮಗೆ ಹೇಳಿದರು ಬ್ಯಾಂಗ್ಳೂರಿಗೆ ಹೋಗು. ನಾವು ಬ್ಯಾಂಗ್ಳೂರಿಗೆ ಬಂದೆವು. ಏನು ಮುಂದಕ್ಕೆ ಮಾಡಬೇಕು, ಹೇಗೆ ದೇವರು ನಡೆಸ್ತಾರೆ, ನಾವು ಸಂಪೂರ್ಣವಾಗಿ ವಿ ಟ್ರಸ್ಟೆಡ್ ದ ಲಾರ್ಡ್. ನಾವಿಬ್ಬರು ಕೆಲಸ ಮಾಡ್ತಾ ಇದ್ದೆವು. ಆ ಸಮಯದಲ್ಲಿ ಕೆಲಸಕ್ಕೆ ಹೋಗೋದು ಬರೋದು, ಬೇರೆ ಕಡೆಗೆ ಕೂಟಕ್ಕೆ ಹೋಗೋದೆಲ್ಲ ಕಷ್ಟ ಆಗ್ತಾ ಇರಬೇಕಾದ್ರೆ ವಿ ವರ್ ಪ್ರೇಯಿಂಗ್, ದೇವರೇ ನಮಗೆ ಒಂದು ವೆಹಿಕಲ್ ಸಿಕ್ಕಲಿ. ಆದರೆ ವೆಹಿಕಲ್ ತಗೊಳ್ಳಿಕ್ಕೆ ನಮ್ಮ ಹತ್ರ ಕಾಸಿಲ್ಲ. ಅದಕ್ಕೆ ನಾವು ಇಬ್ಬರು ಪ್ರಾರ್ಥನೆ ಮಾಡಬೇಕಾದ್ರೆ ಒಂದು ದಿವಸ ಬೆಳಿಗ್ಗೆ ನಮಗೆ ತುಂಬ ಕ್ಲೋಸ್ ಆದದ್ದು ಒಬ್ಬರು ಸಹೋದರರು, ಬ್ರದರ್ ಜಾನ್ ಅಂತ, ಅವ್ರು ಬಂದು ನಮ್ಮ ಬಾಗಿಲನ್ನು ಬಡಿತಾಯಿದ್ರು. ಬಾಗಿಲನ್ನು ತೆರೆದಾಗ ಮನೆ ಒಳಗೆ ಬಂದು ಒಂದು ಬ್ಯೂಟಿಫುಲ್ ಸ್ವಿಂಗ್ ಮೆಷಿನ್ ತೊಗೊಂಡು ಬಂದಿದ್ರು. ನಾವು ಅಂದ್ಕೊಂಡೆವು ಯಾರಿಗೋ ಕೊಡಲಿಕ್ಕೆ ತಂದಿರ್ಬೋದು, ಅದು ಯಾವುದೋ ಒಂದು ಕಾರಣಕ್ಕೆ ತಂದಿರ್ಬೋದು. ಆದರೆ ಅವ್ರೇನು ಹೇಳಿದೆ ಅಂದರೆ, ಪಾಸ್ಟರ್ ನವೀನ್, ಈ ಸ್ವಿಂಗ್ ಮೆಷೀನು ನಾನು ಬೇರೆ ದೇಶದಲ್ಲಿ ಕೆಲಸ ಮಾಡುವಾಗ ತೊಗೊಂಡು ಬಂದಿದ್ದೆ. ಈ ಸ್ವಿಂಗ್ ಮೆಷಿನ್ ನನಗೆ ಯಾವುದಕ್ಕೂ ಯೂಸ್ ಇಲ್ಲ. ಇದನ್ನು ಮಾರಿ ನಿಮಗೆ ಏನು ನೀಡಿದೆನೋ ಅದನ್ನು ನೀವು ತಗೊಳ್ರಿ. ವಿ ವಾಸ್ ಶಾಕ್ಡ್. ಯಾಕೆ ಗೊತ್ತಾ, ದಟ್ ಸ್ವಿಂಗ್ ಮೆಷಿನ್ ವಾಸ್ ಸೋ ಬ್ಯೂಟಿಫುಲ್. ಅದು ಬೇರೆ ದೇಶದಿಂದ ಬಂದದ್ದು. ಇಟ್ ವಾಸ್ ಸೋ ಸಾಫಿಸ್ಟಿಕೇಟೆಡ್. ಇಟ್ ಹ್ಯಾಡ್ ಎವ್ರಿಥಿಂಗ್ ಇನ್ ಇಟ್. ಮಾರಲಿಕ್ಕೂ ನಮಗೆ ಇಷ್ಟ ಇರಲಿಲ್ಲ. ಆದರೆ ನಮಗೆ ಒಬ್ಬ ಫ್ರೆಂಡ್ ಇದ್ದ, ಅವ್ರದ್ದೊಂದು ಟೇಲರಿಂಗ್ ಯೂನಿಟ್ ಇತ್ತು. ಅವರಿಗೆ ಹೋಗಿ ನಾವು ಕೇಳಿದಾಗ, ನಾವು ತಗೊಳ್ತೇವೆ, ಇಷ್ಟು ಅಮೌಂಟ್ ನಿಮಗೆ ಕೊಡ್ತೇವೆ ಅಂತ ಹೇಳಿದರು. ಅದಕ್ಕೆ ನಾವು ಆ ಸ್ವಿಂಗ್ ಮೆಷಿನ್ ತೊಗೊಂಡೋಗಿ ಅವ್ರಿಗೆ ಕೊಟ್ಟು, ಆ ಹಣದಿಂದ ಒಂದು ಸೆಕೆಂಡ್ ಹ್ಯಾಂಡ್ TVS ಚಾಂಪನ್ನು ನಾವು ತೊಗೊಂಡು, ನಾವು ಇನ್ನೂ ಮಾಡ್ತಿಲ್ಲ. ವಿ ಸ್ಟಾರ್ಟೆಡ್ ಅವರ್ ಮಿನಿಸ್ಟ್ರಿ ವಿತ್ ದ TVS ಚಾಂಪ್. ಆ TVS ಚಾಂಪಿಂದ ನಾವು ಇಷ್ಟು ಸಭೆಗಳು ಪ್ರಾರಂಭ ಮಾಡಿದ್ದೆ. ದಟ್ ಬಿಕೇಮ್ ಅ ಬ್ಲೆಸ್ಸಿಂಗ್ ಫಾರ್ ಅಸ್. ಬಟ್ ನಾನು ಏನು ಹೇಳ್ತಾ ಇದ್ದೇನೆ ನೋಡಿ, ನಮಗೆ ಅದೊಂದು ವೆಹಿಕಲ್ ಬೇಕಿತ್ತು. ದೇವರು ಬ್ರದರ್ ಜಾನ್ ಅನ್ನೊಂದು ಮೀಡಿಯೇಟರ್ ಆಗಿ ನಮಗೆ ಕಲಿಸಿದರು. ದೇವರು ಬ್ರದರ್ ಜಾನ್ಗೆ ಆ ಮನಸ್ಸು ಕೊಟ್ಟರೇನೆಂದರೆ, ನವೀನ್ ಮನೆಗೆ ಹೋಗಿ ಅವನಿಗೆ ಆ ಒಂದು ಮೆಷಿನನ್ನು ನೀನು ಕೊಡಬೇಕು. ಪ್ರೇರೆ ಸುಮ್ಮನೆ ಯಾರೂ ನಮಗೆ ಕುತ್ಕೊಂಡಲ್ಲಿ ಬಂದು ಏನು ಸಹಾಯ ಮಾಡೋದಿಲ್ಲ. ಅನ್ಲೆಸ್ ಅ ಪರ್ಸನ್ ಈಸ್ ಲೆಡ್ ಆಫ್ ದ ಲಾರ್ಡ್, ವಿ ವಿಲ್ ನೆವರ್ ಬಿ ಬ್ಲೆಸ್ಡ್. ಒಬ್ಬರು ನಮಗೆ ಒಂದು 50 ರೂಪಾಯಿ ಕಾಣಿಕೆ ಕೊಟ್ಟರೆ, ಕೆಲವು ಸರ್ತಿ ನಾವು ಸೇವಕರು ವಿ ಥಿಂಕ್, ಏನಿವರು ಇಷ್ಟು ಕಾಸಿಂದರು ಒಂದು 50 ರೂಪಾಯಿ ಕೊಡ್ತಾರ? ಇಲ್ಲ ಪ್ರಿಯರೇ, ಹಾಗೆ ಎಂದೂ ಯೋಚನೆ ಮಾಡಿಬಿಡ್ರಿ. ಆ 50 ರೂಪಾಯಿನೂ ನಮಗೆ ಬರುತ್ತೆ ಅಲ್ಲ, ಇಟ್ ಈಸ್ ಬಿಕಾಸ್ ಗಾಡ್ ಹ್ಯಾಸ್ ವರ್ಕ್ಡ್ ಇನ್ ಇಟ್. Our source is not this person or that person. Our source is God. ಅದನ್ನು ನಾವು ಕಲಿಬೇಕು. ಎಲ್ಲ ಒಂದು ಏರಿಯಾದಲ್ಲಿ, ಇನ್ ಎವ್ರಿ ಏರಿಯಾ ಆಫ್ ಅವರ್ ಲೈಫ್ ವಿ ಹ್ಯಾವ್ ಟು ಟ್ರಸ್ಟ್ ದಟ್ ಗಾಡ್ ಈಸ್ ಅವರ್ ಸೋರ್ಸ್. ಆ ಬ್ರದರ್ ಬರಬೇಕು, ಅವ್ರು ಬೇರೆ ಊರಿಂದ ಬಸ್ಸಲ್ಲಿ ಹಾಕ್ಕೊಂಡು, ನಮ್ಮ ಮನೆ ಇದ್ದದ್ದು ಊರ ಆಚೆ, ನಮ್ಮ ಮನೆಯನ್ನು ಹುಡ್ಕೊಂಡು ಆ ವೇಟನ್ನು ಇಟ್ಕೊಂಡು ನಮ್ಮ ಮನೆಗೆ ಬಂದು ನಮಗೆ ಮೆಷಿನ್ ಕೊಟ್ಟು. ನಾನು ಏನು ಹೇಳ್ತಾ ಇದ್ದೇನೆ ಅಂದರೆ, ಗಾಡ್ ವರ್ಕ್ಸ್ ಟು ಮೆನ್. ಜನರ ಮೂಲಕ ದೇವರು ಕಾರ್ಯ ಮಾಡ್ತಾರೆ. ಅವರನ್ನು ಉಪಯೋಗಿಸಿದ್ರು. ಆ ಮೆಷಿನನ್ನು ನಾವು ಮಾರಲಿಕ್ಕೆ ಇನ್ನೊಬ್ಬರಲ್ಲಿ ರೆಡಿ ಇದ್ದರು. ಇಟ್ ಆಲ್ ವರ್ಕ್ಸ್. ನಾವು ನೋಡಿದಾಗ ಇಲ್ಲಿ ಸ್ವಲ್ಪ ಪ್ಯಾಚ್, ಅಲ್ಲಿ ಸ್ವಲ್ಪ ಪ್ಯಾಚ್, ಹೇಳ್ತೇವಲ್ಲ, ಡಾಟ್ 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 ಇದೆ. ನಮ್ಮ ದೇವರು ಗೆರೆಯನ್ನು ಎಳ್ಕೊಂಡು ಹೋಗ್ತಾರೆ. ಹಾಲೆಲೂಯ. ಸುಂದರವಾದ ರೀತಿಯಲ್ಲಿ ಆ ಮೆಷಿನನ್ನು ಮಾರಾಟ ಮಾಡಲಿಕ್ಕೆ ಆಯಿತು. ಅದೇ ಸಮಯದಲ್ಲಿ ಪಾಸ್ಟರ್ದು ತಮ್ಮ ಬಂದಿದ್ದರು. ಅವರ ಹತ್ರ TVS ಚಾಂಪ್ ಇತ್ತು. ಅವರೇನು ಹೇಳಿದರು, ನನಗೆ ಈ TVS ಚಾಂಪ್ ಏನೂ ಯೂಸ್ ಆಗ್ತಾ ಇಲ್ಲ, ನಿನಗೆ ಬೇಕಾ? ನನಗೆ ಒಂದು ಸ್ವಲ್ಪ ಹಣ ಬೇಕಿತ್ತು, ಆ ಹಣ ನನಗೆ ಕೊಟ್ಟು ಬಿಡು, ಈ ಗಾಡಿ ನೀನು ತಗೋ ಅಂತ. ವಿ ವಾಸ್ ಸೋ ಶಾಕ್ಡ್. ಸಿ ಹೌ ಇಟ್ ವರ್ಕ್ಸ್. ನಾವು ಏನು ಯೋಚನೆ ಮಾಡ್ಬೋದು, ವಿ ಆರ್ ಸೋ ಲಕ್ಕಿ ಹೌ ಥಿಂಗ್ಸ್ ಆರ್ ವರ್ಕಿಂಗ್. ನೋ, ರಾಂಗ್. ಗಾಡ್ ವಾಸ್ ವರ್ಕಿಂಗ್. ಈ ಸಹೋದರರು ಆ ಮೆಷಿನ್ ತಂದು ಕೊಡಬೇಕು, ಇಲ್ಲಿ ಇವರ ಟೇಲರಿಂಗ್ ಯೂನಿಟಿಂದ ರೆಡಿ ತಗೊಳ್ಬೇಕು, ಇಲ್ಲಿ ಇವರ ತಮ್ಮ ವೆಹಿಕಲ್ ಮಾಡಲಿಕ್ಕೆ ರೆಡಿ ಆಗಬೇಕು. ಯು ನೋ
It is the hand of the Lord. The source was God. God wanted to bless us with a small vehicle. ಒಮ್ಮೆಗೆ ನಮಗೆ ದೊಡ್ಡ ಕಾರ್ ಕೊಟ್ಟಿಲ್ಲ. ಯಾಕೆಂದರೆ ಅವರ್ ಗಾಡ್ ಬಿಲೀವ್ಸ್ ಇನ್ ಸ್ಟೆಪ್ ಬೈ ಸ್ಟೆಪ್. ಮ್ಯಾನ್ ಆಮೇಲೆ ಆ ವೆಹಿಕಲ್ ಬಂದ ಮೇಲೆ ಆ ವೆಹಿಕಲಿಂದ ನಮಗೆ ಎಷ್ಟು ಆಶೀರ್ವಾದ ಆಯಿತು. ಆ ವೆಹಿಕಲಿಂದ ನಾವು ಇಷ್ಟು ಸೇವೆ ಮಾಡಿದೆವು, ಎಷ್ಟು ಹಳ್ಳಿಗಳಿಗೆ ಹೋದೆವು. ಗಾಡ್ ರಿಯಲಿ ಯೂಸ್ಡ್ ಅಸ್ ಥ್ರೂ ದ್ಯಾಟ್. ಏನು ಹೇಳಲಿಕ್ಕೆ ಇಷ್ಟಪಡ್ತಾನೇನೆಂದರೆ, ನಮ್ಮ ದೃಷ್ಟಿ ಆತನ ಮೇಲೆ ಇರಲಿ, ಯಾರು ಬೇರೆಯವ್ರ ಮೇಲೆ ಇರೋದು ಬೇಡ ಪ್ರಿಯರೇ. ಗಾಡ್ ಈಸ್ ದ ಸೋರ್ಸ್ ಆಫ್ ಅವರ್ ಬ್ಲೆಸ್ಸಿಂಗ್. ಪ್ರಾರ್ಥನೆ ಮಾಡುವ. ತಂದೆಯಾದ ದೇವರೇ, ಇನ್ನೊಂದು ಆವರ್ತಿ ಸ್ತೋತ್ರ ಸಲ್ಲಿಸ್ತೇವೆ. ಹೌ ಟ್ರೂ ಇಟ್ ಈಸ್ ಅ ಗಾಡ್ ದಟ್ ಯುವರ್ ಅನ್ಸೀನ್ ಹ್ಯಾಂಡ್ ವರ್ಕ್ಸ್ ಇನ್ ಅವರ್ ಲೈಫ್. ನಮ್ಮ ಕಣ್ಣಿಗೆ ಕಾಣದೇ ಇರುವ ಕೈಗಳು ಕೆಲಸ ಮಾಡ್ತದೆ ಸ್ವಾಮಿ. ಈ ಪ್ರೋಗ್ರಾಮ್ ನೋಡುವವ್ರಿಗೆ ಇವತ್ತು ಸ್ವಾಮಿ ಅವ್ರ ಆಲೋಚನೆ ಮಾಡುವಂಗೆ, ಹೇಗೆ ಅವರ ಜೀವಿತದಲ್ಲಿ ಒಂದೊಂದು ಸಂದರ್ಭದಲ್ಲಿ ಹೇಗೆ ನೀವು ಕಾರ್ಯ ಮಾಡಿದ್ದೀರಿ, ಹೇಗೆ ಥಿಂಗ್ಸ್ ಫೆಲ್ ಇನ್ ಇಟ್ಸ್ ಪ್ಲೇಸ್, ಅವ್ರಿಗೆ ಬೇಕಿದ್ದ ಸಮಯದಲ್ಲಿ ನೀವು ಹೇಗೆ ಒದಗಿಸಿ ಕೊಟ್ಟಿದ್ದೀರಿ. ದೇವರೇ, ನಾವು ಮನುಷ್ಯರನ್ನು ನೋಡ್ತಾ ಇಲ್ಲ, ನಾವು ನಿಮ್ಮನ್ನೇ ನೋಡ್ತೇವೆ. ದಾವೀದ ಹೇಳಿದಂಗೆ, ನನ್ನ ಕಣ್ಣೆತ್ತಿ ಪರ್ವತ ಕಡೆ ನೋಡ್ತಾನೆ, ನನ್ನ ಸಹಾಯ ಎಲ್ಲಿಂದ ಬರುವುದು? ಭೂಮಿ ಆಕಾಶವನ್ನು ಉಂಟು ಮಾಡಿದ ಯೆಹೋವನದಿಂದಲೇ. ಇವತ್ತು ನಮ್ಮ ಸಂಬಳ ಆಗಲಿ, ಅಥವಾ ನಮ್ಮ ಆಸ್ತಿ ಆಗಲಿ, ಅಥವಾ ನಮ್ಮ ಅಬಿಲಿಟಿ ಆಗಲಿ, ಅಥವಾ ನಮ್ಮ ಎಜುಕೇಷನ್ ಮೇಲೆ ನಾವು ಹತ್ಕೊಳ್ಳೋದಿಲ್ಲ ಸ್ವಾಮಿ. ನಾವು ನಿಮ್ಮ ಮೇಲೇ ಹತ್ಕೊಳ್ತೇವೆ. ನಿಮ್ಮಿಂದ ಬರುವ ಆಶೀರ್ವಾದ ಭಾಗ್ಯಕರವಾದದ್ದು, ಅದು ವ್ಯಸನವನ್ನು ಸೇರಿಸುವುದೇ ಇಲ್ಲ ಅಂತ ಸ್ತೋತ್ರ ಸಲ್ಲಿಸಿ ಪ್ರಾರ್ಥನೆಯನ್ನು ಯೇಸು ನಾಮದಲ್ಲಿ ಪ್ರಾರ್ಥಿಸುತ್ತ ತಂದೆ. ಆಮೇನ್.